ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಬೆಂಗಳೂರಿನಲ್ಲಿ ವಿದ್ಯುತ್ ಗುತ್ತಿಗೆದಾರರಿಂದ ಸುದ್ದಿಗೋಷ್ಠಿಯನ್ನ ಮಾಡಲಾಗಿದೆ. ವಿದ್ಯುತ್ ಗುತ್ತಿಗೆದಾರರ ಸಂಘದ ರಾಜ್ಯಾಧ್ಯಕ್ಷ ರಮೇಶ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ವಿವಿಧ ಬೇಡಿಕೆಗಳ ಈಡೇರಿಕೆಗೆ ಆಗ್ರಹಿಸಿ ಮಾರ್ಚ್ 11ಕ್ಕೆ ನಾವು ಪ್ರತಿಭಟನೆಯನ್ನ ಮಾಡ್ತೇವೆ. ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಈ ಪ್ರತಿಭಟನೆ ನಡೆಯುತ್ತೆ. ಅಸ್ತಿತ್ವದಲ್ಲಿರುವಂತಹ ಕಟ್ಟಡಗಳಿಗೆ ವಿದ್ಯುತ್ ಸಂಪರ್ಕವನ್ನ ನೀಡೋದಕ್ಕೆ ವಿನಾಯಿತಿ ನೀಡಬೇಕು. ಓಸಿ ಇಲ್ಲದೆ ಇರೋ ಕಟ್ಟಡಗಳಿಗೆ ವಿದ್ಯುತ್ ಸಂಪರ್ಕವೇ ಸಿಗ್ತಾ ಇಲ್ಲ. ಅರ್ಜಿದಾರರಿಗೆ ಸರ್ಕಾರ ಒಂದು ಬಾರಿ ವಿನಾಯಿತಿ ನೀಡಬೇಕು. ವಿದ್ಯುತ್ ಕಂಪನಿಗಳಿಗೆ ಕೋಟ್ಯಾಂತರ ರೂಪಾಯಿಯಷ್ಟು ಆದಾಯಗಳು ಬರುತ್ತೆ. ಸಾವಿರಾರು ಗುತ್ತಿಗೆದಾರರು ಕಟ್ಟಡ ಮಾಲೀಕರಿಗೆ ಅದು ಅನುಕೂಲವಾಗುತ್ತೆ. ನಾವು ಫ್ರೀಡಂ ಪಾರ್ಕ್ನಲ್ಲಿ ಪ್ರತಿಭಟನೆಯನ್ನ ನಡೆಸಲಿದ್ದೇವೆ ಅಂತ ಹೇಳಿ ಬೆಂಗಳೂರಿನಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಸಿ ರಮೇಶ್ ಈ ರೀತಿಯಾದ ಹೇಳಿಕೆ ಕೊಟ್ಟಿದ್ದಾರೆ. ಒಂದೇ ಸ್ಲೋಗನ್, ಡಿ ಕೆ ಅವ್ರನ್ನ ಭೇಟಿ ಮಾಡಿ ಅವ್ರು ಏನು ಹೇಳ್ತಾರೆ ಅದು ಫಾಲೋ ಮಾಡ್ತೀನಿ. ಮಾಡಿದ್ದೀವಿ. ಈ ಕುರಿತು ರಾಜ್ಯ ಅನುಮತಿ ಪಡೆದ ವಿದ್ಯುತ್ ಗುತ್ತಿಗೆದಾರರ ಸಂಘದ ರಾಜ್ಯಾಧ್ಯಕ್ಷ ಸಿ ರಮೇಶ್ ಜೊತೆಗೆ ನಮ್ಮ ಪ್ರತಿನಿಧಿ ಪ್ರಸನ್ನ ದೇವನೂರು ನಡೆಸಿರುವಂತಹ ಚಿಟ್ ಚಾಟ್ ಇಲ್ಲಿದೆ. ರಾಜ್ಯ ಅನುಮತಿ ಪಡೆದ ಗುತ್ತಿಗೆದಾರರ ಸಂಘದ ರಾಜ್ಯಾಧ್ಯಕ್ಷರು ನಮ್ಮ ಜೊತೆ ಇದ್ದಾರೆ ರಮೇಶ್ ಅವರು ಅತ್ಯಂತ ಪ್ರಮುಖವಾದ ಪತ್ರಿಕಾಗೋಷ್ಠಿ ಕೂಡ ಮಾಡಿದ್ರು. ವಿದ್ಯುತ್ ಗುತ್ತಿಗೆದಾರರ ಸಮಸ್ಯೆ ದಿನದಿನಕ್ಕೂ ಹೆಚ್ಚಾಗ್ತಾ ಇದೆ. ರಾಜ್ಯ ಸರ್ಕಾರ ಈಗ ಅವ್ರನ್ನ ಅತಂತ್ರ ಸ್ಥಿತಿಗೆ ದೂಡಿದೆ ಎನ್ನುವಂಥ ಆರೋಪ ಕೇಳಿಬರ್ತಾ ಇರುವಂಥದ್ದು. ಇದನ್ನು ವಿರೋಧಿಸಿ ಅವರು ಪ್ರತಿಭಟನೆ ಮಾಡಲಿಕ್ಕೆ ಮುಂದಾಗಿದ್ದಾರೆ. ಯಾಕೆ ಪ್ರತಿಭಟನೆ ಮಾಡ್ತಿದ್ದಾರೆ, ಅದರ ಉದ್ದೇಶ ಏನು, ಅವ್ರನ್ನೇ ಕೇಳೋಣ ಬನ್ನಿ. ಸರ್, ಈ ಪ್ರತಿಭಟನೆಯ ಮುಖ್ಯ ಉದ್ದೇಶ ಮತ್ತು ಏನು ಸಮಸ್ಯೆ ಆಗ್ತಾಯಿದೆ ತಮಗೆ? ಸರ್, ಈ ಪ್ರತಿಭಟನೆಯ ಮುಖ್ಯ ಉದ್ದೇಶ ಏನು, ಸರ್ಕಾರ ಸುಪ್ರೀಂ ಕೋರ್ಟ್ ಆದೇಶವನ್ನು ಮುಂದೆ ಇಟ್ಕೊಬಿಟ್ಟು 4/4/2025 ಒಂದು ಆದೇಶವನ್ನು ಮಾಡಿ ರಾಜ್ಯದ ಎಲ್ಲ ಕಟ್ಟಡಗಳಿಗೆ ವಿದ್ಯುತ್ ಸಂಪರ್ಕ ಪಡೆಯುವ ಮುನ್ನ ಓಸಿಯನ್ನು ಮ್ಯಾಂಡೇಟರಿ ಮಾಡಿದ್ದಾರೆ. ಹಾಗೆ 1200 ಸ್ಕ್ವೇರ್ ಫೀಟ್ ಒಳಗಡೆ ವಿನಾಯಿತಿಯನ್ನು ಕೊಟ್ಟಿದ್ದಾರೆ. ಹಾಗೆ ಗ್ರಾಮಾಂತರದಲ್ಲಿ 1200 ಸ್ಕ್ವೇರ್ ಫೀಟು ವಿನಾಯಿತಿ ಏನೂ ಅನುಕೂಲ ಆಗಿಲ್ಲ. ಯಾಕಂದರೆ ಅಲ್ಲಿ ಎಲ್ಲೂ ಸೈಟ್ ಡೈಮೆನ್ಷನ್ ಇಲ್ಲ, ಗುಂಟೆ ಸೆನ್ಸ್ ಲೆಕ್ಕದಲ್ಲಿ ನಿವೇಶನಗಳು ಇರೋದು, ಅಲ್ಲಿ ವಿದ್ಯುತ್ ಸಂಪರ್ಕ ಇಲ್ಲ. ಈ ರಾಜ್ಯದಲ್ಲಿ ಸುಮಾರು ಕಳೆದ 11 ತಿಂಗಳಿಂದ 16 ಲಕ್ಷಕ್ಕೂ ಅಧಿಕ ಕಟ್ಟಡಗಳಿಗೆ ವಿದ್ಯುತ್ ಸಂಪರ್ಕದಿಂದ ವಂಚಿತರಾಗಿ ಈ ರಾಜ್ಯದ ಗ್ರಾಹಕರು ಆರ್ಥಿಕವಾಗಿ ಭಾಳ ತೊಂದರೆಯನ್ನು ಅನುಭವಿಸಿ ಇವತ್ತು ಹಲವಾರು ಗ್ರಾಹಕರುಗಳು ಸಾಯಲ್ ರೆಡಿಯಾಗಿದ್ದಾರೆ, ಅಂಥ ಪರಿಸ್ಥಿತಿಗೆ ಹೊಂಟೋಗಿದ್ದಾರೆ. ಮತ್ತು ಅಸಂಘಟಿತ ಕಾರ್ಮಿಕರ ಒಂದು ಕೆಲಸ ಕಾರ್ಯಗಳು ಸ್ಥಗಿತಗೊಂಡಿದೆ. ಮತ್ತು ವ್ಯವಸ್ಥಿತವಾಗಿ ಏನು ಕಟ್ಟಡ ಕಾರ್ಮಿಕರಿಗೆ ಸಂಬಂಧಪಟ್ಟಂಥ ಟ್ರಾನ್ಸ್ಪೋರ್ಟೇಷನ್ನು, ಸ್ಟೀಲು, ಪ್ರತಿಯೊಂದು ಬಿಸ್ನೆಸ್ಸು ಕಡಿಮೆ ಆಗಿದೆ. ಇದು ಒಂದು ಕಡೆ. ಹಾಗೆ ಸರ್ಕಾರಕ್ಕೆ ಕೋಟ್ಯಾಂತರ ರೂಪಾಯಿ ಹಣ ಲಾಸ್ ಆಗ್ತದೆ. ಯಾಕಂದರೆ ಮಿನಿಮಮ್ ಹಣ ಈಗಾಗಲೇ ಏನು ವಿದ್ಯುತ್ ಸಂಪರ್ಕ ಕೊಟ್ಟಿದೆ, ಕೋಟ್ಯಾಂತರ ರೂಪಾಯಿ ಹಣ ಸರ್ಕಾರಿ ಕಂಪ್ನಿಗಳಿಗೆ ಹಣ ಬರ್ತಾಯಿತ್ತು. ಈ ಲಾಸಸ್ಸನ್ನು ಏನು ಮಾಡ್ತಾರೆ ಅಂದರೆ, ಈ ರಾಜ್ಯದ ಎಕ್ಸಿಸ್ಟಿಂಗ್ ಗ್ರಾಹಕರಿಗೆ, ಹಾಲಿರುವ ಗ್ರಾಹಕರುಗಳಿಗೆ ಟ್ಯಾರಿಫ್ ರೇಟನ್ನು ಜಾಸ್ತಿ ಮಾಡಿ ಅದರ ಮೇಲೆ ಒತ್ತಡವನ್ನು ಹಾಕ್ತಾಯಿದ್ದಾರೆ. ಇಷ್ಟೆಲ್ಲ ಅಂದರೆ ಇಡೀ ಸಂಪೂರ್ಣವಾಗಿ ಇದೊಂದು ವ್ಯವಸ್ಥೆಯಿಂದ ಎಲ್ಲ ರಂಗದಲ್ಲೂ ಅನಾನುಕೂಲಗಳು ಆಗಿದೆ. ಹಾಗಾದರೆ ನಿಮ್ಮದು ಮುಖ್ಯ ಡಿಮ್ಯಾಂಡ್ ಅಂದರೆ ಈ ಸಮಸ್ಯೆಗೆ ಪರಿಹಾರ ಏನು, ಅದು ಏನು ಮಾಡಬೇಕು ಅಂತ ಸರ್ಕಾರ ಒತ್ತಾಯ ಮಾಡ್ತಿದ್ದೀರಿ? ಇದಕ್ಕೆ ಪರಿಹಾರ ಸರ್, ಮಾನ್ಯ ಮುಖ್ಯಮಂತ್ರಿಗಳು ಹೇಳಿದ್ದಂಗೆ 18/9/2025 ಒಂದು ಕ್ಯಾಬಿನೆಟ್ ಆದೇಶದ ಪ್ರಕಾರ ಒನ್ ಟೈಮ್ ರಿಲ್ಯಾಕ್ಸೇಷನನ್ನು ಕೊಡುವ ಮುಖಾಂತರ ಏನು ಈಗಾಗಲೇ ನಿರ್ಮಿತವಾಗಿರುವ ಏನು ತಾತ್ಕಾಲಿಕ ವಿದ್ಯುತ್ ಸಂಪರ್ಕವನ್ನು ಪಡೆದು ಪೂರ್ಣಗೊಂಡಿರುವಂಥ ಕಟ್ಟಡಗಳಿಗೆ ಒಂದು ಬಾರಿ ಓಸಿಯಿಂದ ವಿನಾಯಿತಿಯನ್ನು ಕೊಡಬೇಕು. ಹಾಗೆ ರೈತರಿಗೆ ಸಂಬಂಧಪಟ್ಟಂಥ, ಕೃಷಿಗೆ ಸಂಬಂಧಪಟ್ಟಂಥ ಚಟುವಟಿಕೆಗಳಿಗೆ ಓಸಿಯಿಂದ ವಿನಾಯಿತಿಯನ್ನು ಕೊಡಬೇಕು, ಪರ್ಮನೆಂಟು ವಿನಾಯಿತಿಯನ್ನು ಕೊಡಬೇಕು. ಸ್ಮಾಲ್ ಸ್ಕೇಲ್ ಇಂಡಸ್ಟ್ರಿಗಳು, ಸಣ್ಣ ಇಂಡಸ್ಟ್ರಿಗಳಿಗೆ ಓಸಿಯಿಂದ ವಿನಾಯಿತಿಯನ್ನು ಕೊಟ್ಟು ರಾಜ್ಯದ ಗ್ರಾಹಕರು ಹಾಗೂ ರಾಜ್ಯದ ಅಭಿವೃದ್ಧಿ ಕಡೆ ಗಮನವನ್ನು ಹರಿಸಬೇಕು. ಮತ್ತು ಸುಪ್ರೀಂ ಕೋರ್ಟ್ ಆದೇಶವನ್ನು ಜಾರಿ ಮಾಡುವ ಮುನ್ನ ಸರ್ಕಾರ ಸರಿಯಾದ ಚರ್ಚೆಯನ್ನು ಮಾಡಿ ಸೂಕ್ತ ಸುತ್ತೋಲೆಗಳನ್ನು ನೀಡುವ ಮುಖಾಂತರ ಮುಂದೆ ಕಟ್ಟುವಂಥ ಗ್ರಾಹಕರಿಗೆ ಅನುಕೂಲ ಮಾಡಿಕೊಡ್ಬೇಕು. ರಮೇಶ್ ಅವರ ಮಾತು ಏನೇ ಆಗಲಿ, ಅವರ ಒಂದು ಸಮಸ್ಯೆ ಬಗ್ಗೆ ಭಾಳ ಸ್ಫುಟವಾಗಿ ಭಾಳ ಸ್ಪಷ್ಟವಾಗಿ ಹೇಳಿದ್ದಾರೆ. ಸರ್ಕಾರ ಸಮಸ್ಯೆಯನ್ನು ಬಗೆಹರಿಸಬೇಕು, ಪ್ರತಿಭಟನೆಯನ್ನು ಕೈಗೊಳ್ಳುವಂಥದ್ದು ಅನಿವಾರ್ಯ ಪರಿಸ್ಥಿತಿಗೆ ಬಂದಿದೆ. ಸರ್ಕಾರಕ್ಕೆ ಕೋಟ್ಯಾಂತರ ರೂಪಾಯಿ ಲಾಸ್ ಆಗ್ತಾ ಇದೆ. ಆ ಹಿನ್ನೆಲೆಯಲ್ಲಿ ನಮ್ಮ ಪ್ರತಿಭಟನೆಗೆ ಸರ್ಕಾರ ಸ್ಪಂದಿಸುತ್ತೆ ಅನ್ನೋ ನಿರೀಕ್ಷೆ ಕೂಡ ಇದೆ. ಹಾಗಾಗಿ ಪ್ರತಿಭಟನೆಗೆ ನಾವು ಸಿದ್ಧತೆ ಮಾಡ್ಕೊಂಡಿದ್ದೇವೆ ಅನ್ನುವಂಥ ಮಾತುಗಳನ್ನ ಹೇಳ್ತಾ ಇದ್ದಾರೆ. ಸರ್ಕಾರ ಇವರ ಒಂದು ಬೇಡಿಕೆಗಳಿಗೆ ಸ್ಪಂದಿಸುತ್ತಾ ಅನ್ನೋದನ್ನ ನಾವು ಕಾದು ನೋಡಬೇಕಾಗುತ್ತೆ. ಕ್ಯಾಮ್ರಾ ಪರ್ಸನ್ ವಿನೋದ್ ಜೊತೆ ಪ್ರಸನ್ನ ದೇವನೂರು, ಜೀ ಕನ್ನಡ ನ್ಯೂಸ್, ಬೆಂಗಳೂರು.